ಕೊಲೆ ಕೇಸಲ್ಲಿ ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಭೇಟಿ ಆಗಿರಲಿಲ್ಲ. ಆದ್ರೆ ಸುಬ್ಬಾ ಸುಬ್ಬಿ ಭೇಟಿಗೆ ಮುಹೂರ್ತ ಕೂಡಿ ಬಂದಿದೆ. ಯಾವಾಗಂತೀರಾ? ಈ ಸ್ಟೋರಿ ನೋಡಿ. ಸದ್ಯದಲ್ಲೇ ಸುಬ್ಬಾ ಸುಬ್ಬಿ ಮುಖಾಮುಖಿ. ಇನ್ನೆರಡು ದಿನದಲ್ಲಿ ದರ್ಶನ್ ಪವಿತ್ರ ಭೇಟಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿ ದರ್ಶನ್ ಹಾಗೂ ಪವಿತ್ರ ಗೌಡ ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರ ಬಂದಾಗಿನಿಂದ ಸುಬ್ಬಾ ಸುಬ್ಬಿ ಎಲ್ಲೂ ಭೇಟಿಯಾಗಿರಲಿಲ್ಲ. ಆದ್ರೆ ಇವರಿಬ್ಬರ ಮೀಟಿಂಗ್ಗೆ ಮುಹೂರ್ತ ಕೂಡಿ ಬಂದಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಗೆ ಇನ್ನೆರಡು ದಿನಗಳಷ್ಟೇ ಬಾಕಿ ಇದೆ. ಜನವರಿ 10ಕ್ಕೆ ಪವಿತ್ರ ಗೌಡ ಹಾಗೂ ದರ್ಶನ್ ಕೋರ್ಟ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. 57 ಸಿಸಿಎಚ್ ಕೋರ್ಟ್ನಲ್ಲಿ ಸುಬ್ಬಾ ಸುಬ್ಬಿ ಮುಖಾಮುಖಿಯಾಗಲಿದ್ದಾರೆ. ಕೋರ್ಟ್ನಲ್ಲಿ ಆರೋಪಿಗಳ ಭೇಟಿ. ಜನವರಿ 10ಕ್ಕೆ ಕೋರ್ಟ್ಗೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳು ಹಾಜರಾಗಬೇಕಿದೆ. ಪ್ರಕರಣದ ಎಲ್ಲ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ಇನ್ನು ಕೋರ್ಟ್ ಟ್ರಯಲ್ ಮುಕ್ತಾಯದವರೆಗೂ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಬೇಕು. ಹೀಗಾಗಿ ಪ್ರತಿ ತಿಂಗಳು ಕೋರ್ಟ್ ವಿಚಾರಣೆಗೆ ಆರೋಪಿಗಳು ಹಾಜರಾಗಬೇಕಿದೆ. ಕೋರ್ಟ್ ಟ್ರಯಲ್ ಇರುವುದರಿಂದ ಜನವರಿ 10ರಂದು ಪ್ರಕರಣದ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಹೀಗಾಗಿ ಅಂದೇ ದರ್ಶನ್, ಪವಿತ್ರ ಗೌಡ ಹಾಗೂ ಇನ್ನುಳಿದ ಆರೋಪಿಗಳು ಭೇಟಿಯಾಗಲಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಕೊಲೆ ಕೇಸಲ್ಲಿ ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಭೇಟಿ ಆಗಿರಲಿಲ್ಲ. ಆದ್ರೆ ಸುಬ್ಬಾ ಸುಬ್ಬಿ ಭೇಟಿಗೆ ಮುಹೂರ್ತ ಕೂಡಿ ಬಂದಿದೆ. ಯಾವಾಗಂತೀರಾ? ಈ ಸ್ಟೋರಿ ನೋಡಿ. ಸದ್ಯದಲ್ಲೇ ಸುಬ್ಬಾ ಸುಬ್ಬಿ ಮುಖಾಮುಖಿ. ಇನ್ನೆರಡು ದಿನದಲ್ಲಿ ದರ್ಶನ್ ಪವಿತ್ರ ಭೇಟಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿ ದರ್ಶನ್ ಹಾಗೂ ಪವಿತ್ರ ಗೌಡ ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರ ಬಂದಾಗಿನಿಂದ ಸುಬ್ಬಾ ಸುಬ್ಬಿ ಎಲ್ಲೂ ಭೇಟಿಯಾಗಿರಲಿಲ್ಲ. ಆದ್ರೆ ಇವರಿಬ್ಬರ ಮೀಟಿಂಗ್ಗೆ ಮುಹೂರ್ತ ಕೂಡಿ ಬಂದಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಗೆ ಇನ್ನೆರಡು ದಿನಗಳಷ್ಟೇ ಬಾಕಿ ಇದೆ. ಜನವರಿ 10ಕ್ಕೆ ಪವಿತ್ರ ಗೌಡ ಹಾಗೂ ದರ್ಶನ್ ಕೋರ್ಟ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. 57 ಸಿಸಿಎಚ್ ಕೋರ್ಟ್ನಲ್ಲಿ ಸುಬ್ಬಾ ಸುಬ್ಬಿ ಮುಖಾಮುಖಿಯಾಗಲಿದ್ದಾರೆ. ಕೋರ್ಟ್ನಲ್ಲಿ ಆರೋಪಿಗಳ ಭೇಟಿ. ಜನವರಿ 10ಕ್ಕೆ ಕೋರ್ಟ್ಗೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳು ಹಾಜರಾಗಬೇಕಿದೆ. ಪ್ರಕರಣದ ಎಲ್ಲ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ಇನ್ನು ಕೋರ್ಟ್ ಟ್ರಯಲ್ ಮುಕ್ತಾಯದವರೆಗೂ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಬೇಕು. ಹೀಗಾಗಿ ಪ್ರತಿ ತಿಂಗಳು ಕೋರ್ಟ್ ವಿಚಾರಣೆಗೆ ಆರೋಪಿಗಳು ಹಾಜರಾಗಬೇಕಿದೆ. ಕೋರ್ಟ್ ಟ್ರಯಲ್ ಇರುವುದರಿಂದ ಜನವರಿ 10ರಂದು ಪ್ರಕರಣದ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಹೀಗಾಗಿ ಅಂದೇ ದರ್ಶನ್, ಪವಿತ್ರ ಗೌಡ ಹಾಗೂ ಇನ್ನುಳಿದ ಆರೋಪಿಗಳು ಭೇಟಿಯಾಗಲಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಕೊಲೆ ಕೇಸಲ್ಲಿ ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಭೇಟಿ ಆಗಿರಲಿಲ್ಲ. ಆದ್ರೆ ಸುಬ್ಬಾ ಸುಬ್ಬಿ ಭೇಟಿಗೆ ಮುಹೂರ್ತ ಕೂಡಿ ಬಂದಿದೆ. ಯಾವಾಗಂತೀರಾ? ಈ ಸ್ಟೋರಿ ನೋಡಿ. ಸದ್ಯದಲ್ಲೇ ಸುಬ್ಬಾ ಸುಬ್ಬಿ ಮುಖಾಮುಖಿ. ಇನ್ನೆರಡು ದಿನದಲ್ಲಿ ದರ್ಶನ್ ಪವಿತ್ರ ಭೇಟಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿ ದರ್ಶನ್ ಹಾಗೂ ಪವಿತ್ರ ಗೌಡ ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರ ಬಂದಾಗಿನಿಂದ ಸುಬ್ಬಾ ಸುಬ್ಬಿ ಎಲ್ಲೂ ಭೇಟಿಯಾಗಿರಲಿಲ್ಲ. ಆದ್ರೆ ಇವರಿಬ್ಬರ ಮೀಟಿಂಗ್ಗೆ ಮುಹೂರ್ತ ಕೂಡಿ ಬಂದಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಗೆ ಇನ್ನೆರಡು ದಿನಗಳಷ್ಟೇ ಬಾಕಿ ಇದೆ. ಜನವರಿ 10ಕ್ಕೆ ಪವಿತ್ರ ಗೌಡ ಹಾಗೂ ದರ್ಶನ್ ಕೋರ್ಟ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. 57 ಸಿಸಿಎಚ್ ಕೋರ್ಟ್ನಲ್ಲಿ ಸುಬ್ಬಾ ಸುಬ್ಬಿ ಮುಖಾಮುಖಿಯಾಗಲಿದ್ದಾರೆ. ಕೋರ್ಟ್ನಲ್ಲಿ ಆರೋಪಿಗಳ ಭೇಟಿ. ಜನವರಿ 10ಕ್ಕೆ ಕೋರ್ಟ್ಗೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳು ಹಾಜರಾಗಬೇಕಿದೆ. ಪ್ರಕರಣದ ಎಲ್ಲ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ಇನ್ನು ಕೋರ್ಟ್ ಟ್ರಯಲ್ ಮುಕ್ತಾಯದವರೆಗೂ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಬೇಕು. ಹೀಗಾಗಿ ಪ್ರತಿ ತಿಂಗಳು ಕೋರ್ಟ್ ವಿಚಾರಣೆಗೆ ಆರೋಪಿಗಳು ಹಾಜರಾಗಬೇಕಿದೆ.
ಕೋರ್ಟ್ ಟ್ರಯಲ್ ಇರುವುದರಿಂದ ಜನವರಿ 10ರಂದು ಪ್ರಕರಣದ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಹೀಗಾಗಿ ಅಂದೇ ದರ್ಶನ್, ಪವಿತ್ರ ಗೌಡ ಹಾಗೂ ಇನ್ನುಳಿದ ಆರೋಪಿಗಳು ಭೇಟಿಯಾಗಲಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಕೊಲೆ ಕೇಸಲ್ಲಿ ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಭೇಟಿ ಆಗೇ ಇರಲಿಲ್ಲ. ಆದ್ರೆ ಸುಬ್ಬಾ ಸುಪ್ಪಿ ಭೇಟಿಗೆ ಮುಹೂರ್ತ ಕೂಡಿ ಬಂದಿದೆ. ಯಾವಾಗಂತೀರಾ? ಈ ಸ್ಟೋರಿ ನೋಡಿ. ಸದ್ಯದಲ್ಲೇ ಸುಬ್ಬಾ ಸುಬ್ಬಿ ಮುಖಾಮುಖಿ. ಇನ್ನೆರಡು ದಿನದಲ್ಲಿ ದರ್ಶನ್ ಪವಿತ್ರ ಭೇಟಿ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಿ ದರ್ಶನ್ ಹಾಗೂ ಪವಿತ್ರ ಗೌಡ ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರ ಬಂದಾಗಿನಿಂದ ಸುಬ್ಬಾ ಸುಬ್ಬಿ ಎಲ್ಲೂ ಭೇಟಿಯಾಗಿರಲಿಲ್ಲ. ಆದ್ರೆ ಇವರಿಬ್ಬರ ಮೀಟಿಂಗ್ಗೆ ಮುಹೂರ್ತ ಕೂಡಿ ಬಂದಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಗೆ ಇನ್ನೆರಡು ದಿನಗಳಷ್ಟೇ ಬಾಕಿ ಇದೆ. ಜನವರಿ 10ಕ್ಕೆ ಪವಿತ್ರ ಗೌಡ ಹಾಗೂ ದರ್ಶನ್ ಕೋರ್ಟ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. 57 CCH ಕೋರ್ಟ್ನಲ್ಲಿ ಸುಬ್ಬಾ ಸುಬ್ಬಿ ಮುಖಾಮುಖಿಯಾಗಲಿದ್ದಾರೆ. ಕೋರ್ಟ್ನಲ್ಲಿ ಆರೋಪಿಗಳ ಭೇಟಿ. ಜನವರಿ 10ಕ್ಕೆ ಕೋರ್ಟ್ಗೆ ರೇಣುಕಸ್ವಾಮಿ ಪ್ರಕರಣದ ಆರೋಪಿಗಳು ಹಾಜರಾಗಬೇಕಿದೆ. ಪ್ರಕರಣದ ಎಲ್ಲ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ಇನ್ನು ಕೋರ್ಟ್ ಟ್ರಯಲ್ ಮುಕ್ತಾಯದವರೆಗೂ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಬೇಕು. ಹೀಗಾಗಿ ಪ್ರತಿ ತಿಂಗಳು ಕೋರ್ಟ್ ವಿಚಾರಣೆಗೆ ಆರೋಪಿಗಳು ಹಾಜರಾಗಬೇಕಿದೆ. ಕೋರ್ಟ್ ಟ್ರಯಲ್ ಇರುವುದರಿಂದ ಜನವರಿ 10ರಂದು ಪ್ರಕರಣದ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಹೀಗಾಗಿ ಅಂದೇ ದರ್ಶನ್, ಪವಿತ್ರ ಗೌಡ ಹಾಗೂ ಇನ್ನುಳಿದ ಆರೋಪಿಗಳು ಭೇಟಿಯಾಗಲಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಕೊಲೆ ಕೇಸಲ್ಲಿ ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಆದ್ಮೇಲೆ ಭೇಟಿ ಆಗೇ ಇರಲಿಲ್ಲ. ಆದ್ರೆ ಸುಬ್ಬಾ ಸುಪ್ಪಿ ಭೇಟಿಗೆ ಮುಹೂರ್ತ ಕೂಡಿ ಬಂದಿದೆ. ಯಾವಾಗಂತೀರಾ? ಈ ಸ್ಟೋರಿ ನೋಡಿ. ಸದ್ಯದಲ್ಲೇ ಸುಬ್ಬಾ ಸುಬ್ಬಿ ಮುಖಾಮುಖಿ. ಇನ್ನೆರಡು ದಿನದಲ್ಲಿ ದರ್ಶನ್ ಪವಿತ್ರ ಭೇಟಿ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಿ ದರ್ಶನ್ ಹಾಗೂ ಪವಿತ್ರ ಗೌಡ ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರ ಬಂದಾಗಿನಿಂದ ಸುಬ್ಬಾ ಸುಬ್ಬಿ ಎಲ್ಲೂ ಭೇಟಿಯಾಗಿರಲಿಲ್ಲ. ಆದ್ರೆ ಇವರಿಬ್ಬರ ಮೀಟಿಂಗ್ಗೆ ಮುಹೂರ್ತ ಕೂಡಿ ಬಂದಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಗೆ ಇನ್ನೆರಡು ದಿನಗಳಷ್ಟೇ ಬಾಕಿ ಇದೆ. ಜನವರಿ 10ಕ್ಕೆ ಪವಿತ್ರ ಗೌಡ ಹಾಗೂ ದರ್ಶನ್ ಕೋರ್ಟ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. 57 CCH ಕೋರ್ಟ್ನಲ್ಲಿ ಸುಬ್ಬಾ ಸುಬ್ಬಿ ಮುಖಾಮುಖಿಯಾಗಲಿದ್ದಾರೆ. ಕೋರ್ಟ್ನಲ್ಲಿ ಆರೋಪಿಗಳ ಭೇಟಿ. ಜನವರಿ 10ಕ್ಕೆ ಕೋರ್ಟ್ಗೆ ರೇಣುಕಸ್ವಾಮಿ ಪ್ರಕರಣದ ಆರೋಪಿಗಳು ಹಾಜರಾಗಬೇಕಿದೆ. ಪ್ರಕರಣದ ಎಲ್ಲ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ಇನ್ನು ಕೋರ್ಟ್ ಟ್ರಯಲ್ ಮುಕ್ತಾಯದವರೆಗೂ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಬೇಕು. ಹೀಗಾಗಿ ಪ್ರತಿ ತಿಂಗಳು ಕೋರ್ಟ್ ವಿಚಾರಣೆಗೆ ಆರೋಪಿಗಳು ಹಾಜರಾಗಬೇಕಿದೆ. ಕೋರ್ಟ್ ಟ್ರಯಲ್ ಇರುವುದರಿಂದ ಜನವರಿ 10ರಂದು ಪ್ರಕರಣದ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಹೀಗಾಗಿ ಅಂದೇ ದರ್ಶನ್, ಪವಿತ್ರ ಗೌಡ ಹಾಗೂ ಇನ್ನುಳಿದ ಆರೋಪಿಗಳು ಭೇಟಿಯಾಗಲಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.